ಮಗುವಿನ ರಕ್ಷಣಾ ಕಾರ್ಯಾಚರಣೆ ಈಗ ಕೊನೆ ಹಂತಕ್ಕೆ ಬಂದು ತಲುಪಿದೆ. 14 ಗಂಟೆಯಿಂದ ಅನ್ನ ನೀರಿಲ್ಲದೆ ಮಗು ನರಳಾಡ್ತಾ ಇದೆ. 20 ಅಡಿ ಆಳದಲ್ಲಿ ಸಾತ್ವಿಕ್ ಜೀವನ್ ಮರಣ ಹೋರಾಟ ನಡೆಸ್ತಾ ಇದ್ದಾನೆ. ಮಗು ರಕ್ಷಣೆಗೆ ಈಗ NDRF, SDRF ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. 5 ಅಡಿ, ಅದರಲ್ಲಿ 4.5 ಅಡಿ ಕೊರೆದಿದ್ದಾರೆ. ಇನ್ನು ಅರ್ಧ ಅಡಿ ಹೋದ್ರೆ ಮಗು ಸಿಕ್ಕಿಬಿಡುತ್ತೆ. ನೇರ ಪ್ರಸಾರದ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳದ ದೃಶ್ಯಾವಳಿ ಇದು. ನಿನ್ನೆ ಸಂಜೆ 6 ಗಂಟೆಯಿಂದಲೂ ಕೂಡ ಮಗುವನ್ನ ಹೊರ ತೆಗೆಯೋದಿಕ್ಕೆ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಡೆದಂತಹ ರಕ್ಷಣಾ ಕಾರ್ಯಾಚರಣೆಯ ದೃಶ್ಯ ಇದು. 20 ಅಡಿ ಆಳಕ್ಕೆ ಮಗು ಸಿಲುಕಿದೆ. ಮಗುವಿನ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಕಾರ್ಯಾಚರಣೆಗೆ ಗಟ್ಟಿಯಾದ ಕಲ್ಲು ಬಂಡೆಗಳು ಅಡ್ಡಿಯಾಗ್ತಾ ಇದೆ. ಅದೇ ದೊಡ್ಡ ಸವಾಲಾಗಿದೆ ಈಗ ಸಿಬ್ಬಂದಿಗಳಿಗೆ. ಕೊನೆ ಹಂತದಲ್ಲಿದೆ ಕಾರ್ಯಾಚರಣೆ. ಅರ್ಧ ಮುಕ್ಕಾಲು ಗಂಟೆಯ ಒಳಗೆ ಕಾರ್ಯಾಚರಣೆ ಮುಗಿಯತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಶೀಘ್ರದಲ್ಲಿಯೇ ಕಾರ್ಯಾಚರಣೆ ಮುಗಿಲಿ, ಆ ಪುಟ್ಟ ಕಂದಮ್ಮ ಹುಷಾರಾಗಿ ಹೊರಬರಲಿ ಅನ್ನುವಂಥದ್ದು ಇಡೀ ಕರುನಾಡಿನ ಜನರ ಪ್ರಾರ್ಥನೆ. ಆಟವಾಡ್ತಾ ಇದ್ದಂತಹ ಪುಟ್ಟ ಮಗು ನಿನ್ನೆ ಸಂಜೆ ಆ ಕೊಳವೆ ಬಾವಿಯ ಒಳಗೆ ಕಾಲ್ಜಾರಿ ಬೀಳತ್ತೆ. ಮಗು ಕಾಣದೇ ಇದ್ದಾಗ ಪೋಷಕರು ಹುಡುಕಾಡ್ತಾರೆ, ಎಲ್ಲಿದೆ ಮಗು ಎಲ್ಲಿದೆ ಅಂತ. ಆಗ ಮಗುವಿನ ಅಳುವಿನ ಶಬ್ದ ಆ ಬಾವಿಯ ಒಳಗಡೆಯಿಂದ ಬರ್ತಾ ಇರುತ್ತೆ. ಗಾಬರಿಗೊಂಡಂತಹ ಪೋಷಕರು ಮೊದಲಿಗೆ ಪೊಲೀಸರಿಗೆ ಕರೆ ಮಾಡ್ತಾರೆ. ಅಗ್ನಿಶಾಮಕ ದಳದವರಿಗೆ ವಿಷಯ ಮುಟ್ಟಿಸ್ತಾರೆ. ವಿಷಯ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ, SDRF, NDRF ಟೀಮ್ ಎಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸ್ತಾರೆ. ನಿನ್ನೆಯಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. 15 ಗಂಟೆ ಆಲ್ಮೋಸ್ಟ್ ಈಗ ಕಾರ್ಯಾಚರಣೆ ಕೊನೆ ಹಂತಕ್ಕೆ ಬಂದಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದಲ್ಲಿ ಕೊಳವೆ ಬಾವಿ ದುರಂತ ಆಗಿದೆ. ಇಲ್ಲಿ ಸಾತ್ವಿಕ್ ಅಂತಕ್ಕಂಥ ಬಾಲಕ 16 ಅಡಿಗೆ ಸಿಕ್ಕಾಕೊಂಡಿದ್ದಾನೆ. ಮತ್ತೊಂದು ಕಡೆಗೆ ಇಲ್ಲಿ ಏನಂತಂದರೆ ಈಗಾಗಲೇ ಡಿಗ್ಗಿಂಗ್ ಕಾರ್ಯ ಆಗಿದೆ. 20 ಅಡಿಗಳಷ್ಟು ಆಳಕ್ಕೆ ಏನಂತಂದರೆ ಈಗಾಗಲೇ ಡಿಗ್ಗಿಂಗ್ ಆಗಿದೆ. ಅದಾದ ನಂತರ 5 ಅಡಿಗಳಷ್ಟು ಉದ್ದವಾಗಿ ಅಡ್ಡಡ್ಡಲಾಗಿ ಇಲ್ಲಿ ಏನಂತಂದರೆ ಸುರಂಗ ಮಾರ್ಗವನ್ನು ಕೊರಿಬೇಕಾಗಿದೆ. ಈಗ 4.5 ಅಡಿಯಷ್ಟು ಸುರಂಗ ಮಾರ್ಗ ಆಗಿದೆ ಅನ್ನುವಂಥದ್ದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇನ್ನು ಅರ್ಧ ಅಡಿ ಮಾತ್ರ ಬಾಕಿ ಇದೆ ಅನ್ನುವಂಥ ಮಾಹಿತಿ ಇಲ್ಲಿ ಸಿಗ್ತಾ ಇರುವಂಥದ್ದು. ಕೇವಲ ಸ್ವಲ್ಪ ಅಡಿ ಬಾಕಿ ಇದೆ, ಒಂದೇ ಅಡಿಯಷ್ಟು ಬಾಕಿ ಇದೆ ಅನ್ನುವಂಥದ್ದು ಮಾಹಿತಿಯಲ್ಲಿ ಸಿಗ್ತಾ ಇರುವಂಥದ್ದು. ಒಂದಡಿ ಸರ್, ಈಗ ಒಂದಡಿ ಈಗ ಒಂದು ಅರ್ಧ ತಾಸಿನಲ್ಲಿ ಬಾಡಿ ಒಂದಡಿ ಒಂದು ಅರ್ಧ ತಾಸಿನಲ್ಲಿ ಬರುವ ಸಂಭವ ಇದೆ. ಸ್ಲೋ ಆಗಲಿಕ್ಕೆ ಕಲ್ಲು ಹತ್ತಿದೆ, ಹಾರ್ಡ್ ಕಲ್ಲು ಹತ್ತಿರೋದ್ರಿಂದ ಅದಕ್ಕೆ ಸ್ವಲ್ಪ ರಿಸ್ಕ್ ಮಾಡಲಿಕ್ಕೆ ಅಡೆತಡೆ ಆಗಿರೋದು. ಈಗ 5 ಅಡಿ ತೆಗೆದ ತಕ್ಷಣ ಮಗು ಸಿಗುತ್ತಾ ಅಥವಾ ಮತ್ತೇನಾದರೂ ಒಳಗಡೆ ಮತ್ತೆ ತೆಗಿಬೇಕು? ಇಲ್ಲ, 1 ಅಡಿ ತೆಗೆದ ತಕ್ಷಣ ಮಗು ಸಿಗುತ್ತೆ. ಕೊನೆ ಹಂತಕ್ಕೆ ಬಂದಿದ್ದೀವಿ. ಈಗ ರಾತ್ರಿ ಸತತ 12 ತಾಸಲಿಂದ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಗುವನ್ನು ಆಲ್ರೆಡಿ ಆ್ಯಕ್ಟಿವಿಟೀಸ್ ಇದೆ, ಮೂಮೆಂಟ್ನಲ್ಲಿ ಚೆನ್ನಾಗಿದೆ. ಹೋಪ್ ಇದೆ ಮಗು ಆ್ಯಕ್ಟಿವ್ ಆಗಿ ಹೊರಗೆ ಬರುತ್ತಾನೆ ಅಂತ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ, ಈಗಾಗಲೇ ವೈದ್ಯಾಧಿಕಾರಿಗಳು, ವೈದ್ಯರು ಎಲ್ಲರೂ ಸಹ ಇಲ್ಲಿ ತಯಾರಿ ಹಂತದಲ್ಲಿದ್ದಾರೆ. ಅಲ್ಲಿ ಇನ್ನೊಂದು ಅರ್ಧ ಅಡಿ ತೆಗೆದ್ರೆ ಮಗು ಸಿಗುತ್ತೆ. ಮಗು ಸಿಕ್ಕ ನಂತರ ಇಲ್ಲಿ ಏನಂತಂದರೆ ಬೇಕಾದಂಥ ವೈದ್ಯಕೀಯ ಸೌಲಭ್ಯವನ್ನು ಆ ಮಗುವಿಗೆ ಒದಗಿಸೋದಕ್ಕೆ ಎಲ್ಲವನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರನ್ನೇ ಮಾತಾಡ್ತೀನಿ, ಏನೇನು ರೆಡಿ ಮಾಡ್ಕೊಂಡಿದ್ದಾರೆ ಅಂತದ್ದು. ಸರ್, ಅದು ಮಗುಗೆ ನಾವು ಫಸ್ಟ್ ರೆಸ್ಪಿರೇಷನ್ ನೋಡ್ತೀವಿ. ಅದ್ರ ಉಸಿರಾಟ ಸರಿ ಇದೆಯಲ್ಲ ನೋಡಿಬಿಟ್ಟು ಆ ಉಸಿರಾಟ ಸರಿ ಮಾಡೋಕ್ಕೆ ನಾವು ಅಂಬು ಬ್ಯಾಗಿಂದ ಅದರ ಉಸಿರಾಟ ಸರಿ ಮಾಡ್ತೀವಿ. ಮಾಡಿದ ತಕ್ಷಣ ಅದಕ್ಕೆ ನಾವು ಆಕ್ಸಿಜನ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಎಲ್ಲ ಎಮರ್ಜೆನ್ಸಿ ಇಂಜೆಕ್ಷನ್ ಎಲ್ಲನೂ ಇಟ್ಕೊಂಡಿದ್ದೀವಿ. IV ಕೆನಲ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗುವಂಥ ಆಕ್ಸೋಪಲ್ಸೋಮೀಟ್ರ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಈ ಸದ್ಯಕ್ಕೆ ಎಮರ್ಜೆನ್ಸಿ ಅನ್ನೋದು ಎಲ್ಲನೂ ನಾವು ಇಟ್ಕೊಂಡಿದ್ದೀವಿ. ಇದಾದ ತಕ್ಷಣ ಮಗುನೇ ನಾವು ಆಂಬ್ಯುಲೆನ್ಸಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಒಂದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಆಂಬ್ಯುಲೆನ್ಸ್ ಮುಖಾಂತರ ನಾವು ಜನರಲ್ ಹಾಸ್ಪಿಟಲ್ ಇಂಡಿಗೆ ತಗೊಂಡು ಹೋಗ್ತೀವಿ. ಅಲ್ಲಿ ಹೋಗಿ ಅದಕ್ಕೆ ಮಗುಗೆ ಇಂಡಿಗೆ ಕರ್ಕೊಂಡು ಹೋಗ್ತೀರಾ ಜಿಲ್ಲಾಸ್ಪತ್ರೆ? ಅದೇ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಮಗುಗೆ ಸ್ಟೇಬಲ್ ಮಾಡ್ತೀವಿ. ಮಗುಗೆ ರೆಸ್ಪಾನ್ಸ್ ನೋಡಿ ನಾವು ಮುಂದ್ಗಡೆ, ಯಾಕಂದರೆ ನಮ್ಮ ಹಾಸ್ಪಿಟಲಲ್ಲಿ ಪಿಡಿಯಾಟ್ರಿಷಿಯನ್ ಇದ್ದಾರೆ,
ಅದಕ್ಕೆ ಅಲ್ಲಿ ನೋಡ್ತೀವಿ. ಅದು ರಿಕವರಿ ಚೆನ್ನಾಗಾಯಿತು, ನಮ್ಮಲ್ಲೇ ಸ್ಟೇಬಲ್ ಆಯಿತು ಅಂದರೆ ಅಲ್ಲೇ ಇಟ್ಕೋತೀವಿ. ಎಮರ್ಜೆನ್ಸಿ ಬೇಕು ಅನಿಸಿದ್ರೆ ನಾವು ಜನರಲ್ ಹಾಸ್ಪಿಟಲ್ ಜಿಲ್ಲಾಕ್ಕೆ ಕಳ್ಸ್ಕೊಳ್ತೀವಿ. ಮಗು ಹೊರಗೆ ಬಂದ ತಕ್ಷಣ ನಾವು ಇದನ್ನು ಆಂಬು ಬ್ಯಾಗ್ ಅಂತ ಹೇಳ್ತೇವೆ. ಇದರ ಮುಖಾಂತರ ನಾವು ಇದು ಬೇಬಿ ಮೌತಲ್ಲಿ ಇಟ್ಟು ಬೇಬಿಗೆ ಆಕ್ಸಿಜನನ್ನು ನೀಡಲಾಗುತ್ತದೆ. ಈ ಮಷಿನ್ ಮುಖಾಂತರ ನಾವು ಬೇಬಿಯ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ತೇವೆ. ಅದರ ಮುಖಾಂತರ ಎಷ್ಟು ಲೀಟರ್ ಬೇಬಿಗೆ ಆಕ್ಸಿಜನ್ ಬೇಕೋ ಅದು ಡಿಸೈಡ್ ಮಾಡಿ ಆ ಸಿಚುವೇಷನಲ್ಲಿ ಡಿಸೈಡ್ ಮಾಡ್ತೇವೆ. ನೆಕ್ಸ್ಟ್ ಕೆಲವೊಂದು ಎಮರ್ಜೆನ್ಸಿ ಇಂಜೆಕ್ಷನ್ ಹೇಳ್ತೇವೆ ನಾವು, ಅವು 2 ಇಂಜೆಕ್ಷನನ್ನು ಸಿದ್ಧಪಡಿಸಿದ್ದೇವೆ. ನೆಕ್ಸ್ಟ್ ಸರ್ಕ್ಯುಲೇಷನ್ ಸಿದ್ಧತೆ ಪಡಿಸಲು ಇದು ಕ್ಯಾನುಲಾ ಅಂತ ಹೇಳ್ತೇವೆ. ಇದು ಬೇಬಿಯ ಕೈಯಲ್ಲಿ ಹಾಕಿ ವೇನ್ ಮುಖಾಂತರ ನಾವು ಬೇಕಾದ ನೆಸೆಸರಿ ಇಂಜೆಕ್ಷನ್ ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.